ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಈ ಒಂದು ವ್ಲಾಗ್ ಬಂದು ನಾವು ಊರಿಗೆ ಹೋಗುವಂಥ ವ್ಲಾಗ್ ಆಗಿರುತ್ತೆ. ಸಮ್ಮರ್ ಹಾಲಿಡೇಸ್ ವ್ಲಾಗು. ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆ ಇವತ್ತು ಐಸ್ ಕ್ಯಾಂಡಿ ಮಾಡ್ತಿದ್ದೀನಿ. ವಾಟರ್ ಮೆಲನ್ ಜ್ಯೂಸಿಂದ ಐಸ್ ಕ್ಯಾಂಡಿ ಮಾಡಿಕೊಡ್ತಿದ್ದೀನಿ. ಚಿನ್ನುಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಿದ್ದ, ಅದಕ್ಕೆ ಅವನು ಐಸ್ ಕ್ರೀಮ್ ಮೋಲ್ಡ್ ಎಲ್ಲನೂ ತಗೊಂಡಿದ್ದಾನೆ. ಸೊ ಅದರಿಂದಾಗಿ ಮಾಡ್ತಾಯಿದ್ದೀನಿ. ಏನಿಲ್ಲ, ವಾಟರ್ ಮೆಲನ್ನ ಸ್ವಲ್ಪ ಜ್ಯೂಸ್ ರೀತಿ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ಅಷ್ಟೇ. ನೀವು ಬೇಕು ಅಂತಂದರೆ ಇದಕ್ಕೆ ಶುಗರ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಸ್ವೀಟ್ ಬೇಕು ಅಂತಂದರೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಶುಗರ್ ಏನು ಹಾಕ್ದಾಗೆ ಬರೀ ಫ್ರೂಟಿಂದ ಮಾತ್ರ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅವನು ಹಾಗೇನೂ ಕೂಡ ತಿಂತಾನೆ. ಆದರೆ ಈ ರೀತಿಯೂ ಕೇಳ್ತಿದ್ದ. ಸೊ ಅದಕ್ಕೆ ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತಲ್ವ. ಸೊ ಅದಕ್ಕೆ ಈ ರೀತಿ ಮಾಡ್ತಿದ್ದೀನಿ. ತುಂಬ ಇಷ್ಟಪಟ್ಟು ತಿಂತಾನೆ ಅವನು. ನೀವು ಬೇರೆ ಫ್ರೂಟಿಂದನೂ ಮಾಡ್ಬೋದು. ಇವಾಗೆಲ್ಲ ಮ್ಯಾಂಗೋ ಸೀಸನ್ ಇದೆ, ಮ್ಯಾಂಗೋ ಫ್ರೂಟಿಂದನೂ ಮಾಡ್ಕೊಳ್ಬೋದು. ಹಾಗೆ ಜಾಮೂನ ಅಂತಂದರೆ ನೇರಳೆ ಹಣ್ಣು, ಅದರಿಂದನೂ ಕೂಡ ಮಾಡ್ಕೊಳ್ಬೋದು. ನಾನಿವಾಗ ಫ್ರೀಝರಲ್ಲಿ ಇಡ್ತಿದ್ದೀನಿ. 10 ಅವರ್ಸ್ ಇಡಬೇಕು. 10 ಅವರ್ಸ್ ಆದಮೇಲೆ ಸ್ವಲ್ಪ ಟೈಮ್ ಬಿಟ್ಟಾದಮೇಲೆ ನೋಡಿ ಯಾವ ರೀತಿ ಆಗಿರುತ್ತೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡೋಕ್ಕೂ ಕೂಡ ರೆಡ್ ಕಲರ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಚಿನ್ನು ವೆಯ್ಟ್ ಮಾಡ್ತಿದ್ದಾನೆ, ಬನ್ನಿ ಅವನಿಗೆ ಹೋಗಿ ಕೊಡೋಣ, ಸರ್ಪ್ರೈಸ್ ಮಾಡೋಣ. ತಗೊಳಪ್ಪ ಐಸ್ ಕ್ರೀಮ್. ಯಾವ್ದು ಬೇಕು? ಎಲ್ಲೋ ತೋರ್ಸೋ ಒಂದ್ಸಲ, ಹೇಗಿದೆ? ರಿಯಾ, ಯಾವುದು ನಿಂದು ಹೋಮು? ರಿಯಾ ಹೋಮ್. ಏನ್ ರಿಯಾ ಈ ತರ ಎಲ್ಲ ಇಟ್ಬಿಟ್ಟಿದ್ಯಾ? ಅದೆಲ್ಲ ಏನು ಆಂಟಿ ಎಲ್ಲ ರಿಪೇರಿ ಥಿಂಗ್ಸ್ ಎಲ್ಲ ಇಕ್ಕಿದ್ದೀನಿ. ದನ್ವಿತ್ತದ ಏನಪ್ಪ, ದನ್ವಿತ್ ಹೋಮ್ ನೋಡೋಣ. ದನ್ವಿತ್ ಹೋಮ್ ಹತ್ರ ಏನ್ ಇಷ್ಟೊಂದು ವೆಹಿಕಲ್ಸ್ ಎಲ್ಲ ನಿಂತ್ಬಿಟ್ಟಿದೆ. ಚಾರ್ಜ್ ಹಾಕಿದ್ಯಾ? ಎಲೆಕ್ಟ್ರಿಕ್ ಚಾರ್ಜ್ ಮಾಡ್ತಿದ್ದೀನಿ. ಹೌದಾ? ಇದೆಲ್ಲ ಏನ್ ಚಿನ್ನು? ಇದು ವಾಟರ್ ಸಪ್ಲೈ ಕಾವೇರಿಯಿಂದ ಬಂದು ಇಲ್ಲಿ ವಾಟರ್ ಕೊಡುತ್ತೆ. ಇದು ಫಿಶ್ ನೀರ್ ಕುಡಿಯುತ್ತೆ. ಓಹೋ, ವಾಟರ್ ಸಪ್ಲೈ ಕಾವೇರಿ ವಾಟರ್ನ ಫಿಶ್ ಕುಡಿಯುತ್ತಾ? ಇದು ಅಕ್ಕಿ ಕೋಳಿಗಳಿಗೆ. ಇದು ಕೋಳಿ ಬೇಬಿಸ್ ಇಲ್ಲಿ ಹಾಕಿದೀವಿ. ಅವ್ರ ಅಪ್ಪ ಅವ್ರು ಎಲ್ಲಾರು ಹೆನ್ಸು ನೆನ್ನೆ ಕಟ್ ಮಾಡಿ ತಿಂದ್ವಿ. ವಾ, ಚಿಕನ್ ಎಲ್ಲ ಕಟ್ ಮಾಡ್ಕೊಂಡು ತಿಂದ್ರ? ಮತ್ ಮನೇಲಿ ಮಾಡಿದ್ರೆ ತಿನ್ನೋದೇ ಇಲ್ಲ, ಆಟ ಆಡ್ಬೇಕಾದ್ರೆ ತಿಂತ್ಯಾ? ಏನೇನೋ ಜೋಡಿಸ್ಕೊಂಡು ಆಡ್ತಿದಾರೆ. ಅದೇ ಅದಕ್ಕೆ ಹೇಳ್ದೆ, ಬಿಸ್ಲಿಗೆ ಹೋಗ್ಬೇಡಿ, ಇಲ್ಲೇ ಮನೆ ಹತ್ರ ಆಟಾಡಿ ಅಂತ. ರಿಯಾ ಮತ್ತೆ ಇವನು ಇಬ್ರು ಆಟಾಡ್ತಿದ್ದಾರೆ. ಆಯ್ತಾ ಆಂಟಿ ಊಟ? ನಂದು ಆಯ್ತು. ಚಿನ್ನು ಅವನ ಫ್ರೆಂಡ್ ಜೊತೆ ಆಟ ಆಡ್ತಿದ್ದಾನೆ. ಸಂಜು ಆಫೀಸ್ಗೆ ಹೋಗಿದ್ದಾರೆ. ಹಾಗೆ ನಾವು ನಾಳೆ ಊರಿಗೆ ಹೋಗ್ಬೇಕಲ್ವ, ಅದಕ್ಕೆ ಸಂಜುಗೆ ಅಂತ ಹೇಳಿ ಉಪ್ಸಾರು ಖಾರ ಮತ್ತು ಸ್ವಲ್ಪ ಪುಳಿಯೋಗರೆ ಗೊಜ್ಜು ಎಲ್ಲನೂ ಮಾಡಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿ. ಯಾಕಂದರೆ ನಾವು ಹೋಗ್ಬಿಟ್ಟು ರಜಾ ಮುಗಿಸ್ಕೊಂಡು ಬರೋ ತನಕ ಅವ್ರು ಇಲ್ಲೇ ಇರ್ತಾರೆ. ವೀಕೆಂಡ್ಸ್ ಮಾತ್ರ ಬರ್ತಾರೆ ಅಲ್ವಾ. ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ ಮಾಡಿಡ್ತಿದ್ದೀನಿ. ನಾವು ಊರಿಗೆ ಹೋದ್ರೂ ಇಲ್ಲಿ ನಮಗೆ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ. ಎಲ್ಲನೂ ಮುಗಿಸ್ಬಿಟ್ಟೆ ಹೋಗಬೇಕು. ಸೊ ಎಲ್ಲನೂ ಮಾಡ್ತಿದ್ದೀನಿ. ನಾಳೆ ಅರ್ಲಿ ಮಾರ್ನಿಂಗ್ಗೆ ಹೊರಡಬೇಕು ನಾವು. ಫ್ರೆಂಡ್ಸ್, ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಎಲ್ಲನೂ ಅದೆಲ್ಲ ಮಾಡಿಟ್ಬಿಟ್ಟು ಇನ್ನು ಪ್ಯಾಕಿಂಗ್ ಕೆಲಸ ಎಲ್ಲ ಇರುತ್ತಲ್ವ. ಊರಿಗೆ ಹೋಗಬೇಕು ಅಂದರೆ ಎಷ್ಟೆಲ್ಲ ಪ್ಯಾಕ್ ಮಾಡಬೇಕು. 1 ಮಂತ್ಗೆ ಆಗಷ್ಟು ಪ್ಯಾಕ್ನ ಮಾಡಬೇಕು ನಾವು. ಸಮ್ಮರ್ ಹಾಲಿಡೇಸ್ಗೆ ಹೋದ್ರೆ 1 ಮಂತ್ ಇರ್ತೇವಲ್ವ. ಸೊ ಅದರಿಂದಾಗಿ ನಾನು ಎಲ್ಲನೂ ಪ್ಯಾಕ್ ಮಾಡೋದೇ ಆಯಿತು. ಸೊ ಇವತ್ತು ಬೇಗನೆ ಹೊರಟಿದ್ದೀವಿ. ಚಿನ್ನು ಅಂತೂ ಫುಲ್ ಖುಷಿಲಿದ್ದಾನೆ. ಅವ್ನಿಗೆ ಊರಿಗೆ ಹೋಗ್ಬೇಕಾದ್ರೆ ಈ ಕಡೆಯಿಂದ ಫುಲ್ ಜೋಶಲ್ಲಿರ್ತಾನೆ, ಆ ಕಡೆಯಿಂದ ಬರಬೇಕಾದ್ರೆ ಫುಲ್ ಸಪ್ಪೆ ಆಗಿಬಿಟ್ಟಿರ್ತಾನೆ. ಕಣ್ಣೀರ ಧಾರೆ ಅಂತೂ ಹರಿಸ್ತಾ ಇರ್ತಾನೆ. ಹಾಗೆ ತಿಂಡಿ ಏನು ತಿಂದಿಲ್ಲ ನಾವು, ಆಚೆ ಕಡೆನೇ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಹೊರಟಿದ್ದೀವಿ. ಅಲ್ಲೇ ಆಚೆ ಎಲ್ಲಾದರೂ ತಿನ್ಕೊಳ್ಬೇಕು. ಇವಾಗ ಸಂಜೆ ಪೆಟ್ರೋಲ್ ಹಾಕ್ಸ್ಕೊಳ್ತಿದ್ದಾರೆ. ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹೊರಡಬೇಕು. ಚಿನ್ನು ಅಂತೂ ಜೋರಾಗಿ ಮ್ಯೂಸಿಕ್ ಹಾಕ್ಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಿದ್ದಾನೆ. ಅಷ್ಟು ಖುಷಿ ಅವನಿಗೆ. ಹಾಗೆ ಇವಾಗ ನಾವು ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಯಾಕಂದರೆ ಬೇಗನೆ ಹೊರಟಿದ್ವಲ್ಲ, ಅಷ್ಟು ಬೇಗ ಹಸುವಾಗಲಿಲ್ಲ. ಚಿನ್ನೋಗಂತೂ ಹಸುವಾಗ್ಬಿಟ್ಟು ತಿಂಡಿಗೆ ಆರ್ಡರ್ ಮಾಡಿದ್ದೀವಿ. ಅದು ಬರೋಷ್ಟರಲ್ಲಿ ನನಗೆ ಎಗ್ ಪಫ್ ಬೇಕು ಅಂತ ಹೇಳ್ಬಿಟ್ಟು ತಗ್ಸ್ಕೊಂಡು ತಿಂತಿದ್ದಾನೆ. ಬೇಡ ಇವಾಗ ತಿಂಡಿ ತಿನ್ನೋ ಟೈಮಲ್ಲಿ ಅಂದ್ರೂ ತಗ್ಸ್ಕೊಂಡಿದ್ದಾನೆ. ನಾನಂತೂ ಬೆಂಗಳೂರಲ್ಲಿ ಮಲಗಿದವಳು ಮೈಸೂರು ಸಿಗೋವರೆಗೂ ಚೆನ್ನಾಗಿ ನಿದ್ರೆ ಮಾಡಿದೆ. ಅದು ನನ್ನ ಫೇಸಲ್ಲೇ ಎದ್ದು ಕಾಣಿಸ್ತಿತ್ತು ನಿದ್ರೆ ಮಾಡಿ ಎದ್ದಿರೋದು.
ಹಾಗೆ ಇವಾಗ ಸೆಟ್ ದೋಸೆನ ಆರ್ಡರ್ ಮಾಡಿದ್ವಿ. ಇತ್ತೀಚೆಗೆ ಮಸಾಲೆ ದೋಸೆಗಿಂತ ಸೆಟ್ ದೋಸೆ ತುಂಬಾ ಇಷ್ಟ ಆಗುತ್ತೆ. ಚಿನ್ನಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂದು ಸಾಕು ಇಲ್ಲಿ ಬೇರೆ ನಂದು ಚಿನ್ನು ವಿಡಿಯೋದಲ್ಲಿ ನನ್ನನ್ನು ತೋರಿಸಮ್ಮ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಸ್ಕೊಳ್ತಿದ್ದಾನೆ. ಕೆಲವೊಂದು ಟೈಮ್ ನಾನೇ ವಿಡಿಯೋ ಮಾಡೋದಕ್ಕೆ ಹೋದರೂ ಬೇಡ ಅಮ್ಮ ಮಾಡಬೇಡ ಅಂತ ಹೇಳ್ತಾನೆ. ಇವತ್ತು ಅವನೇ ಕೇಳಿ ಮಾಡಿಸ್ಕೊಳ್ತಿದ್ದಾನೆ. ಹಾಗೆ ಇವಾಗ ತಿಂಡಿ ಎಲ್ಲ ತಿಂದು ನಾವು ನಮ್ಮ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ಸಂಜು ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಆಗಲೇ 6 ಮಂತ್ಸ್ ಆಗಿತ್ತು ನಾವು ಈ ಕಡೆ ಬಂದು. ಅದಕ್ಕೆ ಬಾ ಒಂದ್ಸರಿ ನೋಡ್ಕೊಂಡು ಹೋಗೋಣ, ಎಷ್ಟು ಮನೆಗಳಾಗಿದೆ ನಮ್ಮ ಲೇಔಟಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ತುಂಬಾ ಮನೆಗಳಾಗ್ಬಿಟ್ಟಿತ್ತು. ಆಗಲೇ ಒಂದು 8ರಿಂದ ಒಂದು 10 ಮನೆಯೇ ಆಗಿಬಿಟ್ಟಿದೆ. ಚೆನ್ನಾಗಿದೆ. ಹಾಗೆ ಅಲ್ಲೇ ನಮ್ಮ ಸೈಟ್ ಹತ್ರನೇ ಮ್ಯಾಂಗೋ ಟ್ರೀ ಇರುತ್ತಲ್ವ, ಸ್ವಲ್ಪ ಮಾವಿನಕಾಯಿ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿನ ಕೇಳಿದ್ವಿ. ಅವರು ಏನಿಲ್ಲ ತಗೊಳ್ಳಿ ಕಿತ್ಕೊಳ್ಳಿ ಅಂತ ಅಂದರು. ಅದಕ್ಕೆ ಒಂದು 2 ಕಿತ್ಕೊಂಡ್ವಿ, ಫ್ರೆಶ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು. ನನಗಂತೂ ಈ ಮಾವಿನಕಾಯಿ ಎಲ್ಲ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಅದಾದಮೇಲೆ ನಾವು ಊರಿಗೆ ಬಂದ್ವಿ. ಊರಿಗೆ ಬಂದ ತಕ್ಷಣ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಹಾಗೆ ಚಿನ್ನು ಅವ್ನ ತಂಗಿಗೆ ಅಂತ ಹೇಳಿ ಒಂದು ಪಾಂಡ ಕಾರ್ನ ತಗ್ಸ್ಕೊಂಡು ಬಂದಿದ್ದಾನೆ. ಅವಳಿಗೆ ಅಂತ ಹೇಳಿಬಿಟ್ಟು ಅವ್ರ ಪಪ್ಪಂಗೆ ಹೇಳಿ ಬುಕ್ ಮಾಡಿಸ್ಕೊಂಡು ತಂದುಕೊಟ್ಟಿದ್ದಾನೆ. ಆಟಾಡ್ಸೋಣ ಅಂತ ಹೇಳ್ಬಿಟ್ಟು. ಅವಳು ಕೂತ್ಕೊಳ್ತಾನೆ ಇರಲಿಲ್ಲ, ಬರೀ ಮ್ಯೂಸಿಕ್ ಆನ್ ಮಾಡ್ಕೊಳ್ತಿದ್ಲು. ಕೂತ್ಕೊಳ್ಳೋದಕ್ಕೆ ತುಂಬಾ ಕೂರ್ಸೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದಾನೆ. ಬಟ್ ಅವಳು ಕೂತ್ಕೊಳ್ತಾನೆ ಇರಲಿಲ್ಲ, ಬರೀ ಮ್ಯೂಸಿಕ್ ಆನ್ ಮಾಡ್ಕೊಂಡು ನಿಂತಿದ್ದಾಳೆ. ಇಲ್ಲಿ ರಿತು ಹಾಯ್ ಮಾಡು. ಹಾಯ್. ಬಾ ಇಲ್ಲಿ ಬಾ ಬಾ. ಫೋನ್ ಬೇಕಾ? ಹಾಂ ಫೋನ್ ಬೇಕಾ? ತಗೋ 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 ಫೋನು. ಹಾಯ್ ಮಾಡು, ಹಾಯ್ ಮಾಡು. ಹಾಯ್, ವೆರಿ ಗುಡ್. ಹಾಗೆ ತಿಂಡಿಗೆ ಅಂತ ಹೇಳಿ ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ. ಇಲ್ಲಿ ನಮ್ಮ ಅತ್ತೆಗೆ ಮತ್ತು ಅಜ್ಜಿಗೆ ಇಬ್ರಿಗೂ ಚಿಕನ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ನಾನು ಬಂದಾಗೆಲ್ಲ ಅವರು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಇದನ್ನು ಮಾಡಿಸ್ಕೊಳ್ತಿರ್ತಾರೆ. ಅವ್ರಿಗೆ ತುಂಬಾ ಇಷ್ಟ ನಾನು ಮಾಡೋದು. ಸೊ ಅದಕ್ಕೆ ನಾನು ಬಂದಾಗೆಲ್ಲ ಅವರು ಕೇಳಿ ಮಾಡಿಸ್ಕೊಂಡು ತಿಂತಾರೆ. ನಾನು ಬಂದಾಗೆಲ್ಲ ಯಾವಾಗ ಬಂದ್ರೂ ಮಾಡಿಕೊಡ್ತೀನಿ. ಚಿನ್ನಾಜಿ ಹಾಯ್ ಮಾಡ್ರೋ ಇಬ್ರು. ಚಿರು ಇಬ್ರು ಬಿರಿಯಾನಿ ತಿಂತ ಯಾವ ಮೂವಿ ನೋಡ್ತಿದ್ದೀರಾ? ಗೊತ್ತಿಲ್ಲ. ಪ್ಲಸ್ ಯಾವುದು ಚಿರು? ನಿನಗೂ ಗೊತ್ತಿಲ್ಲ? ತಿಂಡಿ ಎಲ್ಲ ತಿಂದಾದ್ಮೇಲೆ ಇವಾಗ ನಾನು ನನ್ನ ಕೋ-ಸಿಸ್ಟರು ಹಾಗೆ ನಮ್ಮ ಚಿನ್ನು ಫ್ರೆಂಡ್ ಎಲ್ಲ ಸೇರಿಕೊಂಡು ಕಳ್ಳ ಪೊಲೀಸ್ ಆಟ ಆಡ್ತಿದ್ದೀವಿ. ತುಂಬ ವರ್ಷಗಳೇ ಆಗಿತ್ತು ಈ ಒಂದು ಆಟನ ಆಡಿ. ನಾವು ಚಿಕ್ಕವರಿದ್ದಾಗೆಲ್ಲ ಕಳ್ಳ ಪೊಲೀಸ್ ಇರ್ಬೋದು, ಸೆಟ್ಟಾಟ ಇರ್ಬೋದು, ಇದನ್ನೆಲ್ಲ ತುಂಬ ಜಾಸ್ತಿ ಆಡ್ತಿದ್ವಿ. ಇತ್ತೀಚೆಗಂತೂ ಇದೆಲ್ಲ ಮರ್ತೋದಂಗೆ ಆಗ್ಬಿಟ್ಟಿತ್ತು ನನಗೆ. ಸೊ ಇವಾಗ ಆಟ ಆಡ್ತಿದ್ದೀವಿ ನೋಡಿ. ಇವಾಗ ಹೇಗೆ ಆಡ್ತೀವಿ ಅಂತ ಸಖತ್ ಫನ್ ಇತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ. ವಿಡಿಯೋ ಮಾಡ್ತಾ ಇದ್ದೀನಿ. ನೀನು ಬರ್ತೀಯ ವಿಡಿಯೋದಲ್ಲಿ ನೋಡು. ಯೂಟ್ಯೂಬ್ ಮಾಡ್ತಿದ್ಯಾ? ಮರ್ಚೋ ಚಿನ್ನ, ಮಚ್ಚಿಡ ಮರ್ಚ ನೀಟಾಗಿ. ನಾನು ಹೆಂಗೆ ಮರ್ಚಿದೆ ಹಂಗೆ ಮರ್ಚು. ಹಾಯ್ ಮಾಡು. ನಾನು ಇದು ನೋಡ್ಬಿಟ್ಟು ಹಂಗೆ ಯಾರಿಗೂ ತೋರಿಸ್ದಂಗೆ ಇಟ್ಕೋಬೇಕು ಚಿನ್ನು. ಯಾರು ಪೊಲೀಸು? ಕಳ್ಳ ಯಾರು ಹುಡುಕ್ಬೇಕೀಗ ನೀನು. ಎಲ್ಲರ ಫೇಸ್ನು ನೋಡ್ಬಿಟ್ಟು ನೋ ಕಳ್ಳ ನಾನು, ಕಳ್ಳ ನಾನು. ಈಗ ಹೇಳ್ಬೇಕೀಗ ನಂಬರ್ಸು. ನಿಂದ ಹೇಳು. ನಿಂದ ಯಾವ್ದು? 1000 ಡನ್ ವಿತ್ 1000. ಚಿರು 0
ಪೊಲೀಸ್ 500 ನನಗೆ. ನಾನ್ 1000 ಹಾಕು ಚಿನ್ನು ಮತ್ತೆ. ಮತ್ತೆನಾ ಹಾ ಹಾಕೋ, ನೀನು ಹಾಕೋ, ತಗೋ ಇದು ರಾಜ ತಗೋ. ರಾಜಾ ರಾಣಿ. ಹಾಕೋ, ಹಾಕೋ. ಯಾವ್ದಾದ್ರೇನು ಚಿನ್ನು? ಯಾರು ಪೊಲೀಸು? ನೀ ಹಂಗೆಲ್ಲ ಎಕ್ಸ್ಪ್ರೆಷನ್ ಕೊಡಂಗಿಲ್ಲ ಚಿನ್ನು, ನೋಡ್ಕೊಳಂಗಿಲ್ಲ. ಹಾಗೆ ತುಂಬ ವರ್ಷಗಳಾಗಿತ್ತು ಕಳ್ಳ ಪೊಲೀಸ್ ಆಟ ಆಡಿ, ತುಂಬಾ ಎಂಜಾಯ್ ಮಾಡಿದ್ವಿ. ಇವಾಗ ಮಧ್ಯಾಹ್ನಕ್ಕೆ ಅತ್ತೆ ಮೀನು ಸಾಂಬಾರು ಮಾಡಿದರು, ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು. ಹಾಗೆ ಈವ್ನಿಂಗ್ ನಾನು ನಮ್ಮ ಮಮ್ಮಿ ಮನೆಗೆ ಹೊರಡಬೇಕು. ಇನ್ನು ಸಂಜು ಮಂಡೇ ಊರಿಗೆ ಹೋಗ್ತಾರಲ್ಲ, ಸೊ ಅದಕ್ಕೆ ಅವರು ಇವತ್ತು ಈವ್ನಿಂಗ್ ನನ್ನನ್ನು ಕರ್ಕೊಂಡೋಗಿ ಮಮ್ಮಿ ಮನೇಲಿ ಬಿಡ್ತಾರೆ. ನಾನು ಇಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಲಿಲ್ಲ. ಹಾಗೆ ಅಜ್ಜಿ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದೇ ಆಯಿತು. ಸೊ ಅದಕ್ಕೆ ನಾನು ನಮ್ಮ ಮಮ್ಮಿ ಮನೆ ವ್ಲಾಗ್ನ ನಾನು ನಾಳೆ ವೀಡಿಯೋಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.